ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ 3 ಡೇಸ್ ಆಗಿತ್ತು ಒಂದು ವ್ಲಾಗ್ ಅಥವಾ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದೆ ಆ್ಯಂಡ್ ಪಾಪಕ್ಕೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಹಾಗಾಗಿ ನೆನ್ನೆ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಇವಾಗ ಸ್ವಲ್ಪ ಆರಾಮಾಗಿದ್ದಾನೆ. ಕೆಮ್ಮು ತುಂಬ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಆ್ಯಂಡ್ ಅವನಿಗೆ ಸ್ವಲ್ಪ ಕಾಲು ಬೆಳೆ ಮತ್ತು ಕೈ ಬೆಳೆ ತೊಗೊಂಬರೋಣ ಅಂತ ತುಂಬ ಗೆಜ್ಜೆಗಳೆಲ್ಲ ಹೋಗ್ಬಿಟ್ಟು ಅವನಿಗೆ ತುಂಬ ಸ್ಕ್ರ್ಯಾಚಸ್ ಥರ ಆಗೋದು ಹಾಕಿದಾಗ. ಸೊ ಹಂಗಾಗಿ ಒಂದು 2 ಪೇರ್ ಇತ್ತು. ಹೋಲ್ಡ್ ಸಿಲ್ವರ್ ಹಾಕ್ಬಿಟ್ಟು ಹೊಸದು ತೊಗೊಂಬರೋಣ ಅಂತಲೂ ಹೋಗಿದ್ದೆ. ಸೊ ತೊಗೊಂಬಂದೆ, ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮಲ್ಲಿ. ಅವನಿಗೆ ಆಲ್ರೆಡಿ ಕಾಲಿಗೆ ಹಾಕ್ಬಿಟ್ಟಿದ್ದೀನಿ ಕಾಲು ಬಳೆನ, ಕೈ ಬಳೆನ ತೋರಿಸ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿಲ್ವರ್ದು ಗ್ರಾಮ್ ಬಂದುಬಿಟ್ಟು 65 ರುಪೀಸ್ ಇದೆ ಪ್ರೆಸೆಂಟ್ ಅಂತ ಹೇಳಿದ್ರು. ಎರಡರಿಂದ ಸೇರಿಬಿಟ್ಟು 4100 ಏನೋ ಆಯಿತು. ಚೆನ್ನಾಗಿದೆ. ಆ್ಯಂಡ್ ಇವತ್ತು ನಾನು ಸ್ವಲ್ಪ ಡೈಲಿ ವ್ಲಾಗಲ್ಲಿ, ಮೇಯ್ನಾಗಿ ಡೈಲಿ ವ್ಲಾಗ್ ಅನ್ನೋದಕ್ಕಿಂತ ಇವತ್ತು ಸ್ವಲ್ಪ ನನ್ನ ಒಂದು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ. ಸೊ ಸಂಡೇ ಮತ್ತು ಮಂಡೇ ನಮ್ಮದು ರಿಲೇಟಿವ್ಸ್ದು ಒಂದು ಫಂಕ್ಷನ್ ಇದೆ, ಮದುವೆ ಫಂಕ್ಷನ್. ಸೊ ಇತ್ತೀಚೆಗೆ ಸ್ವಲ್ಪ ತುಂಬ ಕಮ್ಮಿ ಮಾಡಿದ್ದೀನಿ ಡೈಲಿ ವ್ಲಾಗ್ಸ್ ಎಲ್ಲ ಕ್ಯಾಪ್ಷನ್ ಮಾಡ್ಕೊಂಡು ಮಾಡೋದು. ಬಿಕಾಸ್ ಸ್ವಲ್ಪ ಲೋಯಿ ಅವರು ಮನೆಯಲ್ಲೆಲ್ಲ ಜಾಸ್ತಿ ಇರ್ತಾ ಇರಲಿಲ್ಲ. ಅಂದರೆ ಡೈಲಿ ರೂಟೀನಲ್ಲಿ ಪಾಪ ನೋಡ್ಕೊಳ್ಳೋದು ತುಂಬ ಆಗ್ತಿತ್ತು. ಹಾಗಾಗಿ ಜಾಸ್ತಿ ಡೈಲಿ ವ್ಲಾಗ್ಸ್ ಮಾಡೇ ಇಲ್ಲ, ತುಂಬ ರೇರ್ ಆಗಿಬಿಟ್ಟಿದೆ. ಇವತ್ತು ಡೈಲಿ ವ್ಲಾಗ್ ಅನ್ನೋದಕ್ಕಿಂತ ಒಂದು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಆಗಿರುತ್ತೆ. ಅದು ತುಂಬ ಜನ ನನಗೆ ಮನೆಯಲ್ಲೇ ಹೇರ್ ಕಟ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತೆಲ್ಲನೂ ಕೇಳಿದ್ದೀರಾ. ಇವತ್ತು ನಾನು ಸ್ವಲ್ಪ ನನ್ನ ಒಂದು ಹೇರ್ನ ಕಟ್ ಮಾಡ್ಕೊಳ್ಬೇಕು, ಯು ಶೇಪ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಹೇರ್ ಕಟ್ ಅಂತಂದರೆ ಮನೆಯಲ್ಲಿ ತುಂಬ ಈ ಸ್ಟೆಪ್ ಕಟ್ಸ್ ಎಲ್ಲ ಇದೆ, ಯು ಶೇಪ್ ಇದೆ, ವಿ ಶೇಪ್ ಇದೆ, ಆ್ಯಂಡ್ ಲೇಯರ್ ಕಟ್, ಫೆದರ್ ಕಟ್ ಅಂತೆಲ್ಲ ಇದೆ. ಅದನ್ನು ಎಲ್ಲದನ್ನೂ ನಾನು ಮಾಡಿ ತೋರಿಸೋಕ್ಕಲ್ಲ. ಸೊ ನನ್ನ ಪರ್ಸ್ನಲಿ ನಂದು ಹೇರ್ ಲೆಂತ್ ಇರೋದ್ರಿಂದ ನಾನು ಯು ಶೇಪ್ ಮಾಡ್ಕೊಳ್ಳೋಣ ಇತ್ತು. ಆ್ಯಂಡ್ ಸ್ವಲ್ಪ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ ಒಂದು ಹೇರ್ ಕಟ್ತನ್ನು ನನ್ನ ಟ್ಯುಟೋರಿಯಲ್ನ ಇದರಲ್ಲಿ ಶೇರ್ ಮಾಡ್ಕೊಳ್ತೀನಿ, ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಮನೇಲಿ ಅಂತ. ಸೊ ಇವಾಗ ಸದ್ಯಕ್ಕೆ ಈ ಟೈಮ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನು ಸ್ವಲ್ಪ ಐಬ್ರೋಸ್ ಮತ್ತು ಫೇಶಿಯಲ್ ಏರ್ಸ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಏನೇನು ಬೇಕು ಥಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪರ್ಟಿಕ್ಯುಲರ್ ಆಗಿ ಒಂದು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ವಿಡಿಯೋ. ಆ್ಯಂಡ್ ಇವತ್ತು ಆಫ್ಟರ್ ಹೇರ್ ಕಟ್ ಆದಮೇಲೆ ಮೆಹಂದಿ ಹಾಕ್ಕೊಳ್ಳೋಣ ತಲೆಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ನಾನು ಏನೇನು ಬೇಕು ಎಲ್ಲ ತೊಗೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಅಪ್ಲೈ ಮಾಡ್ಕೊಳ್ತೀನಿ ಅಂತ. ಇದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ಹೇರ್ ಕಟ್ದು. ಸೊ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ವಿಡಿಯೋ ಹಾಕೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಪರ್ಸ್ನಲಾಗಿ ಸ್ವಲ್ಪ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಫಸ್ಟು ನಾನು ಇಲ್ಲಿ ವೆಟ್ ವೈಪ್ಸ್ ತೊಗೊಂಡಿದ್ದೀನಿ. ಬಿಕಾಸ್ ಏರ್ಸ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ವೈಪ್ ಮಾಡ್ಕೊಳ್ಬೇಕಲ್ಲ. ಸೊ ಅದಕ್ಕೆ ಜಸ್ಟ್ ನಾನು ಫೇಸ್ ವಾಶ್ ಮಾಡಿಕೊಂಡು ನನ್ನ ಒಂದು ಫೇಸ್ನ ಡ್ರೈ ಮಾಡಿಕೊಂಡು ಕೂತಿದ್ದೀನಿ, ಬಿಂದಿ ಇಟ್ಕೊಂಡು. ಬಿಂದಿ ಇಲ್ಲ ಅಂತಂದರೆ ವಿಡಿಯೋ ಮಾಡುವಾಗ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ಈ ರೀತಿ ಒಂದು ಸಿಲ್ವರ್ ಬಿಂದಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹೇಳ್ಬೇಕು ಅಂದರೆ ಬೇಬಿ ವೈಪ್ಸಲ್ಲಿ ನಾನು ಇದು ಬಂದುಬಿಟ್ಟು ತುಂಬ ರಿಫ್ಲೆಕ್ಟ್ ಆಗ್ತಿದೆ ಲೈಟ್. ಒಂದು ನಿಮಿಷ. ಓಕೆ, ಇದು ಬೇಬಿ ವೈಪ್ಸ್ ಬಂದುಬಿಟ್ಟು ಫೇಬಿ ಬೇಬಿ ಅವ್ರದ್ದು. ತುಂಬ ಚೆನ್ನಾಗಿದೆ ಗೈಸ್. ಯಾರಾದರೂ ಬೇಬಿ ಅಂದರೆ ರೀಸೆಂಟಾಗಿ ನ್ಯೂ ಮಾಮ್ಸ್ ಆಗಿರ್ತೀರಲ್ಲ, ನ್ಯೂ ಬಾರ್ನ್ ಬೇಬಿ ಯಾರಾದರೂ ಇದ್ದರೆ ಈ ಒಂದು ಫೇಬಿ ಬೇಬಿ ವೈಪ್ಸ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಫ್ರಾಗ್ನೆನ್ಸ್ ಆಗಿರ್ಬೋದು, ಇದ್ರ ಟೆಕ್ಸ್ಚರ್ ಆಗಿರ್ಬೋದು. ಇದರಲ್ಲಿ ಆಲೋವೆರಾ ಮತ್ತು ಕ್ಯಾಮೊಮೈಲ್ ಅನ್ನೋದು ಇದಿದೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನನಗಂತೂ ನಾನು ಒಂದು 3-4 ಎಲ್ಲ ಫುಲ್ ವಾಟರ್ ಕಂಟೆಂಟ್ ಇರೋದೆಲ್ಲ ತೊಗೊಂಡಿದ್ದೆ. ಅದಕ್ಕೆಲ್ಲದಕ್ಕಿಂತ ಇದು ತುಂಬ ಬೆಸ್ಟ್. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಫೇಬಿ ಬೇಬಿ ಅನ್ನೋ ವೈಪ್ಸ್ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. 80 ವೈಪ್ಸ್ ಇರುತ್ತೆ. ಸೊ ಇದು 1 ಪ್ಯಾಕೆಟ್ ಆಲ್ರೆಡಿ ನಾನು ಸ್ವಲ್ಪ ನನ್ನ ಒಂದು ಏನು ಮೇಕಪ್ ಆರ್ಡರ್ಗಳಿಗೆ ಆ್ಯಂಡ್ ಪರ್ಸ್ನಲ್ಗಾಗಿ ಯೂಸ್ ಮಾಡಿದ್ದೀನಿ. ಈ ರೀತಿ ಓಪನ್ ಮಾಡ್ಕೊಂಡ್ಬಿಟ್ಟು ವೈಪ್ಸ್ನ ತಗೊಳ್ಳೋದು ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಇಷ್ಟಪಡ್ತೀರಾ. ಸೊ ತುಂಬ ಚೆನ್ನಾಗಿದೆ ಈ ವೈಪ್ಸ್. ಸೊ ಆ್ಯಂಡ್ ನಾನು ಇವತ್ತು ಇಲ್ಲಿ ಕಾರ್ಮೆಸಿ ಅವ್ರದ್ದು ರೇಸರ್ ತೊಗೊಂಡಿದ್ದೀನಿ. ಈ ಒಂದು ರೇಸರ್ನ ಯೂಸ್ ಮಾಡಿದಾಗಿಂದ ನನಗೆ ಈ ಒಂದು ರೇಸರ್ ಮೇಲೆ ಲವ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಸೇಫ್ ಇರುತ್ತೆ. ಒಂದು ನಮ್ಮ ಫೇಶಿಯಲ್ ಏರ್ಸ್ ಆಗಲಿ ಐಬ್ರೋಸ್ ಆಗಲಿ ತಗೊಳ್ಳೋದಕ್ಕೆ. ಇದರಲ್ಲಿ ಎಕ್ಸ್ಟ್ರಾ ಐಬ್ರೋ ತೆಗಿಯೋದು ಚಿಕ್ಕದು ಬರುತ್ತೆ. ಬಟ್ ನನ್ನ ಹತ್ರ ಇದು ಪ್ಯಾಕ್ ಆಫ್ 3 ತೊಗೊಂಡಿದ್ದೆ. ಇದರಲ್ಲೇ ನಾನು ಫೇಶಿಯಲ್ ಏರ್ ಮತ್ತು ಐಬ್ರೋಸ್ನ ಮಾಡ್ಕೊಳ್ತೀನಿ. ಇವಾಗ ಅದು ಐಬ್ರೋಸ್ನ ಥ್ರೆಡ್ಡಿಂಗ್ ಎಲ್ಲ ಕಲ್ತ್ಕೊಂಡಿದ್ದೀನಿ. ಬಟ್ ನನಗೆ ನಾನು ಮಾಡ್ಕೊಳ್ಳೋಕೆ ಸ್ವಲ್ಪ ಇವಾಗ ವಿಡಿಯೋ ಮುಂದೆ ಕಂಫರ್ಟ್ ಅನ್ಸಲ್ಲ. ಸೊ ಹಂಗಾಗಿ ಆ್ಯಂಡ್ ನನಗೂ ಟೈಮ್ ಇಲ್ಲ, ಪಾಪು ಇದ್ರೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ರೇಸರಲ್ಲೇ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಫೇಶಿಯಲ್ ಏರ್ ಆಗಲಿ ಐಬ್ರೋ ಆಗಲಿ ಮಾಡ್ಕೊಳ್ತಿಲ್ಲ. ಅಲೋವೆರಾ ತೊಗೊಂಡಿದ್ದೀನಿ, ಅಲೋವೆರಾ ಜೆಲ್ನ. ಇದು ಒಂದು ರಿವೋನಾ ನ್ಯಾಚುರಲ್ಸ್ ಅವ್ರದ್ದು 99% ಪ್ಯೂರ್.
ನಾನು ಸೆರಮ್ ಮಾಡೋದಕ್ಕೂ ಅಷ್ಟೇ, ಹೋಮ್ ಮೇಡ್ ಸೆರಮ್ ಮಾಡ್ಕೊಳ್ಳೋದಕ್ಕೆ ಗ್ಲೋಯಿಂಗ್ ಸ್ಕಿನ್ಗೆ ಇದನ್ನೇ ಬಳಸಿರೋದು. ಸೊ ಜಸ್ಟ್ ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಹೇರ್ನ. ಸ್ವಲ್ಪ ಹಾಗೆ ಹೇರ್ ಅಲ್ಲ, ಸ್ಕಿನ್ನ ಜಸ್ಟ್ ಹಂಗೆ ಒಂದ್ಸಲ ವೈಪ್ ಮಾಡ್ತೀನಿ. ಬಿಕಾಸ್ ಏನಾದರೂ ಎಕ್ಸ್ಟ್ರಾ ಡರ್ಟ್ ಆಗಲಿ ಡಸ್ಟ್ ಆಗಲಿ ಕೂತಿದ್ರೆ ಸ್ವಲ್ಪ ಹೋಗುತ್ತೆ ಅಂತ. ಸೊ ಇವಾಗ ಆಲೋವೆರಾ ಜೆಲ್ನ ತಗೊಂಡು ನಾನು ಅಪ್ಲೈ ಮಾಡ್ಕೊಳ್ತೀನಿ ನನ್ನ ಒಂದು ಫೇಸ್ಗೆ. ಇದು 99% ಪ್ಯೂರ್ ಅಂತ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಇದು ಬಂದ್ಬಿಟ್ಟು ರಿವೋನಾ ನ್ಯಾಚುರಲ್ ಆರಿಸೋದು. ತುಂಬ ನ್ಯಾಚುರಲ್ ಆಗಿ ಅನಿಸುತ್ತೆ, ಬಟ್ ಕೂಲ್ ಫೀಲ್ ಆಗ್ತಾ ಇದೆ, ಚೆನ್ನಾಗಿದೆ. ನನ್ನ ಒಂದು ಬಿಂದಿ ತೆಗೆದ್ರೆ ನಂಗೆ ಕಂಫರ್ಟ್ ಆಗುತ್ತೆ, ಬಟ್ ನನಗೆ ತೆಗಿಲೋ ಬೇಡೋ ಗೊತ್ತಾಗ್ತಿಲ್ಲ, ತೆಗ್ದಿರ್ತೀನಿ ನೋಡಿ. ಅದೇನೋ ಸ್ಟಿಕ್ಕರ್ ಇಲ್ಲ ಅಂದರೆ ಒಂಥರ ಇಷ್ಟನೇ ಆಗಲ್ಲ, ಫೇಸ್ ಎಲ್ಲ ಡಲ್ ಫೀಲ್ ಆಗುತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ತುಂಬ ಚೆನ್ನಾಗಿದೆ ಇದು ಆಲೋವೆರಾ ಜೆಲ್. ತುಂಬ ದಿನ ಆಗ್ಬಿಟ್ಟಿತ್ತು ವ್ಲಾಗ್ ಥರ, ಡೈಲಿ ವ್ಲಾಗ್ ಅಂತ ಹೇಳಿನ ಜಸ್ಟ್ ಹಿಂಗೆ ಅಪ್ಲೈ ಮಾಡಿಕೊಟ್ಬಿಡ್ತೀನಿ. ಒಂಥರ ಮಸಾಜ್ ಸಿಕ್ದಂಗೂ ಆಗುತ್ತೆ. ಇದನ್ನು ಅಪ್ಲೈ ಮಾಡಿಕೊಂಡು ಈ ರೀತಿ ಫುಲ್ಲು ಚೆನ್ನಾಗಿ ಅಬ್ಸರ್ವ್ ಆಗೋದಂಗೂ ಬಿಟ್ಕೊಬೇಕು. ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತಿರ್ತೀನಿ, ಬಟ್ ನನಗೆ ಪಾಪು ಇವಾಗ ನಡೆದಾಡ್ತಿದ್ದಾನೆ, ಸ್ವಲ್ಪ ಏನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವನೊಂದು ಹತ್ರ ಇರಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ತೀರ, ತುಂಬಾ ಕಷ್ಟ ಆಗುತ್ತೆ. ಸೊ ಇವಾಗ ನಾನು ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಎಲ್ಲೋ ಅಪರೂಪಕ್ಕೆ 3-4 ದಿನ ಆದಮೇಲೆ ಬಿಸಿಲತ್ತಿದೆ. ಸೊ ರೇಸರ್ ತೊಗೊಂಡಿದ್ದೀನಿ. ಜಸ್ಟ್ ನಾನು ಫಸ್ಟು ಇಲ್ಲಿಂದ ಮಾಡ್ಕೊಳ್ಬರ್ತೀನಿ. ನೀವು ನೋಡ್ಬೋದು, ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಟೈಮ್ ಎಲ್ಲ ಯೂಸ್ ಮಾಡೋದು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ, ಬಿಕಾಸ್ ನಿಮಗೆ ಕಂಫರ್ಟ್ ಅನಿಸಲ್ಲ. ನನ್ನ ವಾಯ್ಸ್ ಕೇಳಿಸ್ತೋ ಬಿಡ್ತೋ ಗೊತ್ತಿಲ್ಲ, ಬಟ್ ನನ್ನ ಮೈಕ್ನ ಇವಾಗ ನಾನು ಚಾರ್ಜ್ಗೆ ಹಾಕಿದ್ದೀನಿ. ಅದು ಏನಾದರೂ ಎಮರ್ಜೆನ್ಸಿ ವಿಡಿಯೋ ಮಾಡುವಾಗ ಕೈ ಕೊಡುತ್ತೆ, ಲಾಸ್ಟ್ ಟೈಮ್ ಹಂಗೆ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಇವಾಗ ಮೈಕ್ ಯೂಸ್ ಮಾಡ್ತಿಲ್ಲ ಜಾಸ್ತಿ. ನಿಧಾನಕ್ಕೆ ನೀವು ಹ್ಯಾಂಡಲ್ ಮಾಡಬೇಕು, ತುಂಬ ಸೆನ್ಸಿಟಿವ್ ಇರುತ್ತೆ ಏರಿಯಾ. ಸೊ ಐಸ್ ಹತ್ರ, ಅರೌಂಡ್ ಐಬ್ರೋ, ಸೊ ಹಾಗಾಗಿ ಈ ಜಸ್ಟ್ ಸ್ವಲ್ಪ ಸ್ಕಿನ್ನ ಮೇಲೆ ಎಳ್ಕೊಂಬಿಟ್ಟು ಮಾಡಿ, ಆವಾಗ ಗ್ರಿಪ್ ಸಿಗುತ್ತೆ ನಿಮಗೂ. ಮತ್ತು ನಿಮ್ಮ ಒಂದು ಏನು ರೇಸರ್ ಯೂಸ್ ಮಾಡ್ತಿರ್ತೀರ ಅದಕ್ಕೆ ನಾನು ಇಲ್ಲೇ ಸ್ವಲ್ಪ ನನ್ನ ಐಬ್ರೋ ಶೇಪ್ಗೆ ಮಾಡ್ಕೊಂಬಿಡ್ತೀನಿ. ನನಗೆ ತುಂಬ ಚಿಕ್ಕದಾಗಿ ಐಬ್ರೋ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ, ಅವರು ಫುಲ್ ಸ್ಮಾಲ್ ಮಾಡ್ತಿರ್ತಾರೆ. ನನಗೆ ಅದೇನೋ ಮುಂಚೆಯಿಂದ ಕಂಫರ್ಟ್ ಫೀಲ್ ಆಗಲ್ಲ. ಸೊ ನೀವು ನೋಡ್ತಿರ್ಬೋದು ಏರ್ಸ್ ಎಲ್ಲ ರಿಮೂವ್ ಆಗ್ತಾಯಿದೆ. ನಮ್ಮ ಕಂಫರ್ಟ್ ಇರುತ್ತೆ. ನಿಮಗೆ ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ದೆ ಕೆಲವೊಂದ್ಸತಿ ಒಬ್ಬೊಬ್ರಿಗೆ ತುಂಬ ಏರ್ಸ್ ದಪ್ಪ ಇರುತ್ತಲ್ಲ, ಅವ್ರಿಗೆ ಕಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಜಸ್ಟ್ ಹಂಗೆ ನೋಡಿ, ನೀವು ಈ ರೀತಿ ಫೇಶಿಯಲ್ ಏರ್ಸ್ನಲ್ಲಿ ತಕ್ಕೊಳ್ಳೋದ್ರಿಂದ ನೀವೇನಾದರೂ ಇನ್ ಕೇಸ್ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟಪಡೋರು, ಅಥವಾ ಅಕೇಶನಲ್ಲಿ ಈ ಮದುವೆ ಫಂಕ್ಷನ್ಗಳು ರಿಲೇಟಿವ್ಸ್ ಇರುತ್ತಲ್ಲ, ಅವಾಗೆಲ್ಲ ಮೇಕಪ್ ಮಾಡಿಕೊಂಡ್ರೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಆ್ಯಂಡ್ ಸ್ಮೂತಾಗಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಓಕೆನಾ? ಇವಾಗ ನಾನು ಒಂದು ಸೈಡ್ ಆಲ್ಮೋಸ್ಟ್ ಫೋರ್ಹೆಡ್ ಮತ್ತು ಈ ಒಂದು ಸೈಡಲ್ಲಿ ಏರ್ಸ್ನ ತಕ್ಕೊಂಡಿದ್ದೀನಿ. ಅಪ್ಪರ್ ಲಿಪ್ನು ನಾನು ಇದರಲ್ಲೇ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟು ಅಪ್ಪರ್ ಲಿಪ್ಸ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಅಪ್ಪರ್ ಲಿಪ್ಸಲ್ಲೆಲ್ಲ ಫುಲ್ ಏರಿಲ್ಲ, ಇಲ್ಲೊಂಚೂರು ಇದೆ. ಈ ರೇಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ನೋಡ್ಬೋದು. ಸೊ ನೋಡಿ, ನಿಮ್ಗೆ ಹೇರ್ಸ್ ಕಾಣಿಸ್ತಾ ಇಲ್ವಾ? ಹೇರ್ಸ್ ಎಲ್ಲ ಇದ್ರಲ್ಲಿ ಬಂದಿರುತ್ತೆ. ಸೊ ನೆಕ್ಸ್ಟು ಫೋನ್ ನೋಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಮಿರರ್
ಅಂದರೆ ಬೆಟರ್. ಬಟ್ ಇಟ್ಸ್ ಓಕೆ, ನಿಮಗೆ ತೋರಿಸ್ಬೇಕಲ್ಲ ಅಂತಷ್ಟೆ. ಆಮೇಲೆ ಇನ್ನೊಂದು ಮಿತ್ ಏನು ಗೊತ್ತಾ, ಈ ರೀತಿ ರೇಸರ್ಸ್ನೆಲ್ಲ ಯೂಸ್ ಮಾಡಿ ಫೇಶಿಯಲ್ ಏರ್ ತಕ್ಕೊಂಡ್ರೆ ತುಂಬ ಫಾಸ್ಟಾಗಿ ಏರ್ ಗ್ರೋತ್ ಆಗುತ್ತೆ, ದಪ್ಪ ಬರುತ್ತೆ. ಅದೆಲ್ಲ ನಿಜವಾಗ್ಲೂ ಮಿತ್ತು ಹೇಳ್ಬೇಕಂದ್ರೆ. ಸೊ ನೋಡಿ, ಏರ್ ಬಂದು ಇಲ್ಲಿ ಕೂತಿದೆ. ಅದೆಲ್ಲನೂ ಮಿತ್ತು. ನಾನು ತುಂಬ ವರ್ಷ ಅಂದರೆ 2-3-4 ಇಯರ್ಸಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬರಬೇಕೋ ಅಷ್ಟೇ ಏರ್ಸ್ ಬರುತ್ತೆ. ನೀವು ನೋಡ್ತಿರ್ಬೋದು, ನಾನು ತುಂಬ ಸಲ ಕೆಲವೊಂದು 2-3 ವಿಡಿಯೋ ಹಾಕಿದ್ದೀನಿ. ನನಗೇನು ಹಂಗೆ ಫೀಲ್ ಅನಿಸೋದೇ ಇಲ್ಲ. ರೆಗ್ಯುಲರಾಗಿ ನಾರ್ಮಲಾಗಿ ಅವ್ರಿಗೆ ಎಷ್ಟು ಬರುತ್ತೆ ಏರ್ಸು ಅಷ್ಟೇ ಗ್ರೋ ಆಗೋದು. ಓಕೆನಾ? ಸೊ ಇವಾಗ ನನ್ನ ಫೇಸ್ ಇನ್ನೊಂದು ಟೈಮ್ ವೈಪ್ ಮಾಡ್ಕೊಳ್ತೀನಿ. ಏನಾಗ್ತಿದೆ ಗೊತ್ತಾ, ಬಿಸಿಲು ಬರ್ತಿದೆ ಹೋಗ್ತಿದೆ. ಸೊ ಹಂಗಾಗಿ ಸ್ವಲ್ಪ ಇಲ್ಲಿ ನಿಮಗೆ ಡಲ್ಲಾಗಿ ಅನಿಸುತ್ತೆ ಫೇಸ್. ಒಂದ್ಸಲ ಲೈಟ್ ಬಂದಾಗ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಸೊ ಇವಾಗ ನನ್ನ ಸ್ಕಿನ್ ನೋಡಿ ಸಾಫ್ಟ್ ಅನ್ನಿಸ್ತಿದೆ. ಗೊತ್ತಾಗುತ್ತೆ ನಿಮಗೆ ಒಂದ್ಸಲ ಮಾಡಿಕೊಂಡಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಬಟ್ ಫಸ್ಟ್ ಟೈಮ್ ಏನಾದ್ರು ಯೂಸ್ ಮಾಡ್ತಿದ್ರೆ ಕೇರ್ಫುಲ್ ಆಗಿರಿ ಸ್ವಲ್ಪ. ಇವಾಗ ನಾನು ಐಬ್ರೋಸ್ ಮಾಡ್ಕೊಳ್ತೀನಿ. ಓಕೆ, ಈಗ ಸರಿ ಆಯಿತು. ಇದು ಆಮೇಲೆ ಐಬ್ರೋಸ್ದು ಹೆಂಗೆ ಗೊತ್ತಾ, ಅವ್ರ ಫೇಸ್ ಶೇಪ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್. ಆರ್ಚ್ ಕೊಡಬೇಕಾ ಅಥವಾ ಕರ್ವಲ್, ಅಂದರೆ ಇಲ್ಲಿ ಜಸ್ಟ್ ಹಿಂಗೆ ಬಂದ್ಬಿಟ್ಟು ಹಿಂಗೆ ಬರುತ್ತೆ, ಒಬ್ಬರಿಗೆ ಆರ್ಚ್ ಬರುತ್ತೆ, ಆ ಥರದ್ದೆಲ್ಲ ಇದೆ. ನಾನಿವಾಗ ಐಬ್ರೋಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ಮೇಲೆ, ಥ್ರೆಡ್ಡಿಂಗ್ ಸ್ವಲ್ಪ ಕಲ್ತ್ಕೊಂಡ್ಮೇಲೆ ಅದೆಲ್ಲ ತಿಳ್ಕೊಂಡಿದ್ದೀನಿ. ಶೇಪು ಯಾವ್ಯಾವ ರೀತಿ, ರೌಂಡ್ ಶೇಪು, ಡೈಮಂಡ್ ಫೇಸ್ ಶೇಪ್ ಇರೋರಿಗೆ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಐಬ್ರೋದೆಲ್ಲ, ನನಗೂ ಸ್ವಲ್ಪನೂ ಐಡಿಯಾ ಇರಲಿಲ್ಲ ಫಸ್ಟು. ಸೊ ಅದನ್ನೆಲ್ಲ ನೋಡಿಕೊಂಡು ಐಬ್ರೋಸ್ ಮಾಡೋರು ಮಾಡಬೇಕು. ತುಂಬ ಸಣ್ಣ ಆದ್ರೂ ಚೆನ್ನಾಗಿ ಕಾಣಿಸಲ್ಲ, ತುಂಬ ದಪ್ಪ ಇದ್ರೂ ಚೆನ್ನಾಗಿ ಅನಿಸಲ್ಲ. ಓಕೆ, ಆಲ್ಮೋಸ್ಟ್ 2 ಕಡೆನೂ ಸರಿಯಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಗೊತ್ತಾಗುತ್ತೆ ನೋಡಿ. ಮಿರರ್ ಇಟ್ಕೊಂಡು ಮಾಡಿದಾಗ ನನಗೆ ಕಂಫರ್ಟ್ ಅನಿಸುತ್ತೆ. ಬಟ್ ನಾನು ನಿಮ್ಗೆ ತೋರಿಸೋದಕ್ಕೆ ಕ್ಯಾಮ್ರಾ ಮುಂದೆನೇ ಮಾಡ್ಕೊಳ್ತಾ ಇದ್ದೀನಿ. ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮೈಕ್ ಹಾಕೊಂಡಿಲ್ಲ. ಆ್ಯಂಡ್ ಕೆಲವೊಂದು ವೆಹಿಕಲ್ಸ್ ಆಚೆ ಕಡೆ ಓಡಾಡ್ತಿರುತ್ತೆ. ಸೊ ಜಸ್ಟ್ ಹಂಗೇನೆ ನಮ್ಮನೆ ಸುಬ್ಬಕ್ಕೆ ಹೋಗ್ತಾ ಇದ್ದಾನೆ ಆಚೆ. ಇಲ್ಲಿ ಏನು ಕೂಮ್ ಮಾಡ್ಕೊಂಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಏರು ಉದ್ದ ಇದ್ರೆ ಅದನ್ನ ಮಾತ್ರ ತಕ್ಕೊಳ್ಬೇಕು. ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಓಕೆನಾ? ಇನ್ನೊಂದು ಸ್ವಲ್ಪ ಓಕೆ. ನೋಡಿ, ನನ್ನ ಫೇಸ್ನ ನಾನು ಕ್ಲಿಯರಾಗಿ ಫೇಶಿಯಲ್ ಏರ್ಸ್ನ ರಿಮೂವ್ ಮಾಡ್ಕೊಂಡಾಯ್ತು. ಜಸ್ಟ್ ಮತ್ತೆ ನಾನು ಹಿಂಗೆ ವೈಪ್ ಮಾಡ್ಕೊಳ್ತೀನಿ. ಐ ಥಿಂಕ್ ವಿಡಿಯೋ ಇದು ಲೆಂತಿ ಆಗ್ಬೋದು. ಸೊ ನಾನು ಜಸ್ಟ್ ಸ್ವಲ್ಪನೇ ಹಾಕಬೇಕು, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ನೋಡ್ತೀನಿ. ನನ್ನ ಹೇರ್ ಕೇರ್ದು ಎಲ್ಲನೂ ಆದರೆ ಇದರಲ್ಲೇ ಆ್ಯಡ್ ಮಾಡ್ತೀನಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನನ್ನ ಸ್ಕಿನ್ ಕೇರ್ದಕ್ಕೆ ಹೆಣ್ಣು ಮಾಡಿಬಿಟ್ಟು ನೆಕ್ಸ್ಟ್ ಹೇರ್ ಕೇರ್ದು, ಹೇರ್ ಕಟ್ ಮತ್ತು ಮೆಹಂದಿ ಹೇರ್ ಕೇರ್ದು ಒಂದು ವ್ಲಾಗ್ ಹಾಕ್ತೀನಿ.
ಬಿಕಾಸ್ ನಿಮಗೂ ಬೋರ್ ಅನಿಸುತ್ತಲ್ವ ನೋಡೋರಿಗೆ. ಸೊ ಇವಾಗ ನೋಡಿ ಫುಲ್ಲು ನನ್ನ ಫೇಸಲ್ಲಿ ಏರ್ಸ್ ರಿಮೂವ್ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟ್ ಫೀಲ್ ಆಗ್ತಾಯಿದೆ, ನೀವು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟು ನಾನು ಹಂಗೆ ಜಸ್ಟ್ ವಾಟರ್ ತೊಗೊಂಡಿದ್ದೀನಿ, ಸ್ಪ್ರೇ ಬಾಟಲಲ್ಲಿ ವಾಟರ್ನ ಸ್ಪ್ರೇ ಮಾಡ್ಕೊಳ್ತೀನಿ ನನ್ನ ಫೇಸ್ಗೆ. ಓಕೆನಾ, ಇವಾಗ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ನೀರೆಲ್ಲ ಫುಲ್ ಜಸ್ಟ್ ಹಂಗೆ ಇಳ್ದೋಗ್ತಾ ಇದೆ ಸಾಫ್ಟಾಗಿರೋ ಹೊತ್ತಿಗೆ ಸ್ಕಿನ್. ಸೊ ಇವಾಗ ನಾನು ಜಸ್ಟ್ ಹಂಗೆ ಒಂದು ಸಾಫ್ಟ್ ಥರ ಟವಲ್ ತೊಗೊಂಡ್ಬಿಟ್ಟು ಜಸ್ಟ್ ಹಂಗೆ ಟ್ಯಾಪ್ ಮಾಡ್ಕೊಳ್ತೀನಿ ನನ್ನ ಫೇಸ್. ಓಕೆನಾ, ಓಕೆ. ಇವಾಗ ನಾನು ನಂದು ಹೋಮ್ ಮೇಡ್ ಏನು ಸೆರಮ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಪಿಲಿಗ್ರಿಮ್ ಅವ್ರದ್ದು ಒಂದ್ಸಲ ಲಾಸ್ಟ್ ಟೈಮಲ್ಲಿ ಯಾವಾಗಲೂ ಹೈಡ್ರೇಷನ್ ಸೆರಮ್ ತರಿಸಿದ್ದೆ. ಅದ್ರ ಬಾಟಲ್ ನಾನು ಥ್ರೋ ಮಾಡಿರಲಿಲ್ಲ, ರಿಸೈಕಲ್ ಮಾಡೋದಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಇಟ್ಟಿದ್ದೆ. ಸೊ ಈ ರೀತಿ ಗ್ಲಾಸ್ ಬಾಟಲ್ಸ್ಗಳನ್ನ ಕಂಟೈನರ್ಸ್ ಯೂಸ್ ಮಾಡೋದ್ರಿಂದ ನಾವೇನಾದರೂ ಹೋಮ್ ಮೇಡಲ್ಲಿ ಸೆರಮ್ಗಳಾಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು ಮಾಡಿಕೊಂಡಾಗ ಇದಕ್ಕೆ ಸ್ಟೋರ್ ಮಾಡಿಕೊಂಡ್ರೆ ತುಂಬ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು. ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಸೊ ತೊಗೊಂಬಂದಿದ್ದೀನಿ. ಆಫ್ಟರ್ ನನ್ನ ಫೇಸು ಡ್ರೈ ಮಾಡ್ಕೊಂಡ್ಮೇಲೆ ಸೆರಮ್ನ ಅಪ್ಲೈ ಮಾಡ್ಕೊಳ್ತೀನಿ. ಈ ರೀತಿ ಜಸ್ಟ್ 1, 2, 3 ಟಿಂಟ್ ತೊಗೊಂಡ್ಬಿಟ್ಟು, ಅದು ನಾನು ಜಾಸ್ತಿ ಸೆರಮ್ ಮಾಡ್ಕೊಂಡಿರಲಿಲ್ಲ, ಸೊ ಹಂಗಾಗಿ ಅಷ್ಟು ಇದು ಸಿಕ್ಕಲ್ಲ. ಓಕೆನಾ, ನೀವು ಬೇಕಾದರೆ ಚೆಕ್ ಮಾಡಿ. ನಾನು ಲಾಸ್ಟಲ್ಲಿ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಯಾವ ರೀತಿ ಗ್ಲೋಯಿಂಗ್ ಸೆರಮ್ ಇದನ್ನು ಮಾಡ್ಕೊಳ್ಳೋದು ಮನೇಲಿ ಅಂತ. ಸೊ ಇವಾಗ ನಾನು ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಸ್ಕಿನ್ ನಿಜವಾಗ್ಲೂ ಗ್ಲೋ ಆಗುತ್ತೆ. ನೀವು ಟ್ರೈ ಮಾಡಿ, ವೀಕ್ಲಿ 2 ಟೈಮ್ಸ್ ಬೇಕಾದರೆ ಟ್ರೈ ಮಾಡ್ಬೋದು, ಇಲ್ಲ ಡೈಲಿನೂ ಮಾಡೋರು ಮಾಡ್ಬೋದು. ನಿಜವಾಗ್ಲೂ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ. ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಪ್ವರ್ಡ್ಸಲ್ಲಿ ಮಸಾಜ್ ಕೊಡಬೇಕು. ಸೊ ಈ ಸೆರಮ್ನ ನಾನೊಂದು 10-15 ಮಿನಿಟ್ಸ್ ಬಿಡ್ತೀನಿ. ನಿಮಗೆ ಗೊತ್ತಾಗುತ್ತೆ, ಖಂಡಿತವಾಗ್ಲೂ ಯೂಸ್ ಮಾಡಿ. ಇದು ಬೆಸ್ಟ್ ಹೋಮ್ ಮೇಡ್ ಗ್ಲೋಯಿಂಗ್ ಸೆರಮ್ ಅಂತಲೇ ಹೇಳ್ಬೋದು ನನ್ನ ಪರ್ಸ್ನಲ್ ಯೂಸ್ ಪ್ರಕಾರ. ನನಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ, ನಿಮಗೂ ಬರ್ಬೋದು, ಒಂದ್ಸಲ ಟ್ರೈ ಮಾಡಿ. ಓಕೆನಾ, ಇವಾಗ ನಾನು ಸೆರಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಆಫ್ಟರ್ ವಾಶ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಪೀಲ್ ಆಫ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಓಕೆನಾ, ನೋಡೋಣ. ನೆಕ್ಸ್ಟು 10 ಮಿನಿಟ್ಸ್ ಆಫ್ಟರ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ 15 ಮಿನಿಟ್ಸ್ ಆಗಿದೆ, ಇದೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿ ಡ್ರೈ ಆಗಿತ್ತು. ಸೊ ದೆನ್ ನಾನು ಇದನ್ನು ನೆಕ್ಸ್ಟು ವಾಶ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಔಟ್ಸೈಡ್ ಎಲ್ಲ ಹೋಗಿ ಕ್ಲೆನ್ಸ್ ಮಾಡ್ಕೊಬೇಡ, ಜಸ್ಟ್ ಹಂಗೆ ವಾಟರ್ ಏನಿದೆ ಅದನ್ನು ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡ್ಕೊಳ್ತೀನಿ. ಈ ರೀತಿ ನಮಗೆ ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಎಷ್ಟು ನೆಮ್ಮದಿಯಾಗಿ ಫೀಲ್ ಆಗುತ್ತೆ ಅಂದರೆ ಒಂಥರ ಮನಸ್ಸಿಗೆ ಸಮಾಧಾನ. ಸೊ ನಾನು ಇವಾಗ ಈ ಒಂದು ಏನು ವಾಟರ್ ಹಾಕ್ಕೊಂಡಿದ್ದೆ ಅದನ್ನು ಜಸ್ಟ್ ಟ್ಯಾಪ್ ಮಾಡಿ ರಿಮೂವ್ ಮಾಡ್ಕೊಳ್ತೀನಿ. ಓಕೆನಾ, ಇವಾಗ ಇದನ್ನು ಜಸ್ಟ್ ವೈಪ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಒಂದು ಗ್ಲೋ ಬಂದಿದೆ ನನ್ನ ಒಂದು ಸ್ಕಿನ್ ಮೇಲೆ, ಫೇಸಲ್ಲಿ. ನೀವು ಟ್ರೈ ಮಾಡಿ, ಬೇಕಾದರೆ ರಿಸಲ್ಟ್ ನೀವು ತಿಳಿಸ್ತೀರಾ. ಸೊ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಎವರಿಸ್ಟ್ ಅವ್ರದ್ದು ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಗೋಲ್ಡನ್ ಗ್ಲೋ ಸಿಗೋವಂಥದ್ದು. ಸೊ ಇವಾಗ ಜಸ್ಟ್ ಹಿಂಗೆ ತಗೊಂಡ್ಬಿಟ್ಟು
ಇದಂತೂ ತುಂಬಾ ಫೇವ್ರೇಟ್. ನಾನು ಮುಂಚೆ ಎಲ್ಲ ಯೂಸ್ ಮಾಡ್ತಾ ಇದ್ದೆ. ನಾನು ಜಾಸ್ತಿ ಏನೋ ದಪ್ಪ ಲೇಯರಲ್ಲಿ ಅಪ್ಲೈ ಮಾಡ್ಕೊಳ್ಳೋದು, ಜಸ್ಟ್ ಸ್ವಲ್ಪ ತೆಳ್ಳ ಲೇಯರಲ್ಲೇ ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಮಾಸ್ಕ್ ಯೂಸ್ ಮಾಡೋದ್ರಿಂದ. ನಿಮ್ಮ ಒಂದು ಸ್ಕಿನ್ಗೆ ಇನ್ನೂ ಎಕ್ಸ್ಟ್ರಾ ಗ್ಲೋ ಸಿಗುತ್ತೆ. ಸೊ ಇದನ್ನು ಈ ರೀತಿ ಇದು ಏನಾಗ್ಬಿಟ್ಟಿತ್ತು ಅಂದರೆ ಮಾರ್ಕ್ ಥರ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳ್ತೀನಿ. ಹೊಲ್ದ ಹತ್ರ ಹೋಗಿದ್ವಿ, ಸ್ವಲ್ಪ ಬೀನ್ಸ್ ಬರುತ್ತಲ್ಲ ಅದ್ರದಕ್ಕೆ ಬಳ್ಳಿ ಸುತ್ತಬೇಕು ಅಂತ ಲೋಹಿತ್ ಕರೆದಿದ್ರು ಅಂತ ನಾನು ಲೋಹಿ ಹೋಗಿದ್ವಿ. ಅಲ್ಲಿ ಅದರಲ್ಲೇನೋ ಸುಂಕ ಥರ ಇರುತ್ತಂತಲ್ಲ, ಅಂದರೆ ಚುಚ್ಚೋ ಥರ ಕೂದಲು ಥರ ಇದರಲ್ಲಿ ಗಿಡದ ಹತ್ರ ಎಲೆಗಳ ಹತ್ರ ಬಳ್ಳಿ ಇದೆ, ಅದು ಗೀಟ್ ಹೊಡೆದ್ಬಿಟ್ಟಿತ್ತು. ಲೋಹಿ ಅವ್ರಿಗಿಲ್ಲೇನೋ ಹೊಡೆದ್ಬಿಟ್ಟಿತ್ತು. ಅದು ಹೆಂಗಾಗ್ಬಿಟ್ಟಿತ್ತು ಅಂದರೆ ಈ ಬರೆ ಏನಾದ್ರು ಸುಟ್ಕೊಂಡಿರ್ತೀವಲ್ಲ ಅದರಲ್ಲಿ ಆಗುತ್ತಲ್ಲ ಬರೆ ಹಾಕ್ತಕ್ಕೆ, ಸೊ ಆ ರೀತಿ ಆಗಿದ್ದು ನೋಡಿ. ಇನ್ನೂ ಸ್ವಲ್ಪ ಮಾರ್ಕ್ ಹಂಗೆ ಇದೆ, ಅದಿನ್ನೂ ಹೋಗಿಲ್ಲ. ಫಸ್ಟೆಲ್ಲ ಫುಲ್ಲು ಈ ಊದ್ಗಡ್ಡೆಲ್ಲ ಸುಟ್ಕೊಂಡಿರ್ತೀವಲ್ಲ ಹಂಗೆ ಅನ್ನೋ ಥರ ಆಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಇನ್ನೂ ಸ್ವಲ್ಪ ಟೈಮ್ ತಗೊಬೇಕು. ಸೊ ಜಸ್ಟ್ ಸ್ವಲ್ಪ ತೆಳ್ಳಗೆ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಫೇಸ್ ಸ್ವಲ್ಪ ಗ್ಲೋ ಬರುತ್ತೆ. ನೀವು ಖಂಡಿತವಾಗ್ಲೂ ನಾನು ಹೇಳಿದ್ದೊಂದು ಸೆರಮ್ ಯೂಸ್ ಮಾಡಿ ಆ್ಯಂಡ್ ಈ ಒಂದು ಎವರಿಥ್ನೂ ಸಹ ಯೂಸ್ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದನ್ನು ಅಷ್ಟೇ ನಾನು 10 ಮಿನಿಟ್ಸ್ ಬಿಟ್ಬಿಟ್ಟು ಆಫ್ಟರ್ ಪೀಲ್ ಆಫ್ ಮಾಡಿಬಿಡ್ತೀನಿ. ಇದು ಸ್ವಲ್ಪ ಡ್ರೈ ಆಗಲಿ. ಸೊ ನೆಕ್ಸ್ಟ್ ನಾನು ವಿಡಿಯೋನ ಕಂಟಿನ್ಯೂ ಮಾಡಲೋ ಬಿಡಲೋ ಅಂತ ಯೋಚನೆ ಮಾಡ್ತೀನಿ. ಇವಾಗ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಬೇರೆ ಕೆಲಸ ಇದೆ. ಇದು ಡ್ರೈ ಆದಮೇಲೆ ನಾನು ಪೀಲ್ ಆಫ್ ಮಾಡ್ಕೊಳ್ತೀನಿ. ಇಷ್ಟೇ ಆದ್ಬಿಟ್ರೆ ಇವಾಗ ನೆಕ್ಸ್ಟ್ ಇರೋದು ಸ್ಕಿನ್ ಕೇರಲ್ಲಿ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಳ್ಳೋದು. ಲಿಪ್ಸ್ ಎಲ್ಲ ಡ್ರೈ ಇರುತ್ತಲ್ವ, ಸೊ ಲಿಪ್ ಬಾಮ್ನ ಮಸ್ಟರ್ಡ್ ಸೂಟಾಗಿ ನೀವು ನೈಟ್ ಮಲಗುವಾಗ ಆ್ಯಂಡ್ ಮಾರ್ನಿಂಗ್ ಟೈಮಲ್ಲಿ ಅಪ್ಲೈ ಮಾಡಿ. ತುಂಬ ಒಂದು ಬೆನಿಫಿಟ್ ಸಿಗುತ್ತೆ. ನಿಮ್ಮ ಲಿಪ್ಸ್ ಚೆನ್ನಾಗಿದೆ, ನಿಮಗೆ ಮೇಕಪ್ಪಲ್ಲಿ ಲಿಪ್ಸ್ಟಿಕೆಲ್ಲ ಹಾಕ್ಕೊಂಬಂದು ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಹೊಸದಾಗಿ ಯಾರಾದ್ರು ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ನನ್ನ ಹೇರ್ ಕಟ್ದು ಮತ್ತು ಟ್ಯುಟೋರಿಯಲ್ ಮತ್ತು ನಾನು ಏರ್ ಪ್ಯಾಕ್ ಅಂದರೆ ಲೈಕ್ ಮೆಹಂದಿ ಹಾಕ್ಕೊಳ್ಳೋದನ್ನ ನಾನು ಇವತ್ತೇ ಇನ್ ಕೇಸ್ ಆದರೆ ಅಥವಾ ನಾಳೆ ನಾನು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ನನಗೆ ಸ್ವಲ್ಪ ಟೈಮ್ ಬೇಕಿತ್ತಲ್ಲ, ಸೊ ಹಾಗಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ಹೋಪ್ ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್, ಬಾಯ್.